ನಿನ್ನ ಹೆಸರು ಇದೆ ಸರ್ ಇಲ್ಲಿ ಸರ್ ಈಗ ಕೇಳಪ್ಪ ಸುಮ್ನೆ ನೀನು ಎಷ್ಟಾರು ಮಾತಾಡ್ತೀಯ ಅವ್ರು ಮಾತಾಡ್ತಾನೆ ನಾನು ಸುಮ್ಮನೆ ಇಟ್ಬಿಡ್ತೀನಿ. ಸುಮ್ನೆ ನೀನು ನಾನಿಲ್ಲಿ ಜಗಳ ಮಾಡಬೇಕು ಅವ್ರಿಗೆ ಟೀಕೆ ಮಾಡಬೇಕು. ನಾವಿಬ್ರು ಉತ್ತರ ಕರ್ನಾಟಕ ನಮ್ಗಿಂತ ನೀವು ಹಿರಿಯರಿದ್ದೀರಿ. ಕೇಳಪ್ಪ ಸುಮ್ನೆ. I am talking about the procedure. Okay, let him decide. I am also talking about procedure, not point of order. ನೀವು ಪಾಪ ಎಷ್ಟೇ ಎದ್ ನಿಂತ್ಕೊಂಡ್ರು ಕೂಡ ಎಷ್ಟೇ ಕಿರ್ಚಾಡಿದ್ರು ಕೂಕಾಡಿದ್ರು ಕೂಡ ನಿಮ್ಮನ್ ಮಾಡಲ್ಲ. ಅಡ್ಜಸ್ಟ್ಮೆಂಟ್ ಆಗೈತಿ, ಗೊತ್ತಾಯ್ತು ಏನಪ್ಪ ನಾ ಆಗುದಿಲ್ಲ ಅಂತ ನಿಮ್ಮಲ್ಲಿ ವಿಶ್ವಾಸ ಯಾಕೈತೆ ಅಂದ್ರೆ ನೀವು ಯಾರ ಅಡ್ಜಸ್ಟ್ಮೆಂಟ್ ಆಗಿ ನೀ ಹೇಳೋದಕ್ಕೆಲ್ಲ ನಾನು ಉತ್ತರ ಕೊಡಕ್ಕಾಗಲ್ಲ ನಾನು. ಟ್ರಸ್ಟ್ ಮೀ, ಇದು ಎಷ್ಟು ರಿಲೇಟೇಬಲ್, ಎಷ್ಟು ಸಮೀಪ ಐತಿ, ಸತ್ಯಕ್ಕೆ ಎಷ್ಟು ಸಮೀಪ ಐತಿ ಅಂದ್ರ ನೀವು ಇಮ್ಯಾಜಿನ್ ಮಾಡ್ರಿ. ಎಷ್ಟು ಯಾರ್ದ್ರೆ ಸದನದ ಕಲಾಪಗಳನ್ನ ನೋಡ್ರಲ್ಲ ಗೊತ್ತಿಲ್ಲ, ದಯವಿಟ್ಟು ಒಮ್ಮೆ ನೋಡ್ಕೊಂಡ್ ಬರ್ರಿ. ನಮ್ಮ ಕ್ಲಾಸ್ಗಳು ಸಣ್ಣವ್ರಿದ್ದಕ್ರ, ಐ ಮೀನ್ ಪ್ರೈಮರಿ ಹೈಸ್ಕೂಲ್ ಅಷ್ಟು ಸೈಲೆಂಟ್ ಇರ್ತಿದ್ವು. ಅವ್ರಷ್ಟು ಅಂದ್ರ ಟೀಚರ್ಸ್ ಇರ್ಲಿಲ್ಲ ಅಂದ್ರು ಈ ರೇಂಜಿಗೆ ನಾವ್ ಯಾವತ್ತೂ ದಾಂಧಲಿ ಮಾಡಿರ್ಲಿಲ್ಲ. ಆಲ್ಮೋಸ್ಟ್ ನಾ ಅನ್ಕೋತೀನಿ ಒಬ್ಬರದ್ರೆ ಸರಿ ಕೇಳಿಸ್ತೈತೆ ನೋಡ್ರಿ ನೀವು ಸದಂತ. ಕೆಲವೊಂದ್ಸರಿ ಡೀಪ್ ಜಗಾಡ್ತಿರ್ತಾರೆ ಎಲ್ಲರೂ, ರಾಜಕಾರಣಿಗಳು, ಸಣ್ಣ ಹುಡುಗರು ಗೊತ್ತೇ ಆಗಲ್ಲ. ಅಷ್ಟು ಸಮೀಪ ಐತಿ. ಬೇಕಾದ್ರೆ ನೋಡ್ಕೊಂಬರ್ರಿ ನೀವು, ನಾ ಹೇಳಿ ಸುಳ್ಳು ಅನ್ಸ್ಬೋದು. ಒಂದ್ಸರಿ ಕಣ್ಣು ಹಾಯಿಸ್ರಿ ನೀವು ಯಾವಾಗ ಈಗ ನಡೆದೈತಿಲ್ಲ ಪ್ರೆಸೆಂಟ್ ನೋಡ್ರಿ. ನಾವು ಸಣ್ಣ ಅಕಸ್ಮಾತ್ ಟೀಚರ್ಸ್ ಮೀಟಿಂಗ್ ಹೋದಕ್ರೆಲ್ಲ ನಮಗ ಅಂದ್ರೆ ದೊಡ್ಡವ್ರಿಗೆ ಏನ್ ದೊಡ್ಡವನಂತ ಅನ್ಸ್ಕೊಂಡಿರ್ತೀವಲ್ಲ, ಹೈಸ್ಕೂಲ್ ಕ್ಲಾಸ್ನಾಗ ಇದ್ದವ್ರು ಅವರೆಲ್ಲ ಸಣ್ಣವ್ರಿಗೆ ಕ್ಲಾಸ್ ಬೇರಪ್ಪ ನೋಡ್ಕೋರಿ ಅಂತೇಳಿ ಕಳಿಸಿದ್ರು. ಆ ಸಣ್ಣ ಹುಡುಗರು ಸಹಿತ ಎಷ್ಟು ದಾಂಧಲಿ ಮಾಡ್ತಿದ್ರು ನಾವು ಕ್ಲಾಸ್ನಾಗ ಇದ್ದಾಗ. ಟೀಚರ್ ಬಿಡ್ರಿ, ಇವ್ರು ಅದ್ರಕ್ಕಿನ್ನ ದಾಂಧಲಿ ಮಾಡ್ತಾರ.